ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನಕಾಯಿ ನೀರು ಅಂತ ಮಾಡ್ಕೊಳ್ಳೋದು ತೋರಿಸ್ತೀನಿ. ಇದು ತುಂಬ ಡಿಫ್ರೆಂಟ್ ಆಗಿರೋವಂಥ ಡ್ರಿಂಕು, ತುಂಬ ರಿಫ್ರೆಶಿಂಗ್ ಆಗಿರುತ್ತೆ, ತುಂಬ ಸುಲಭ ಮಾಡ್ಕೊಳ್ಳೋದು ಕೂಡ. ಇದಕ್ಕೆ ಬೇಕಾಗಿರೋ ಐಟಮ್ಸು, ನಾನಿಲ್ಲಿ ಅರ್ಧ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, 1 ಮೆಣಸಿನ್ಕಾಯಿ, 1 ಚಿಟಕಿ ಹಿಂಗು, ಇಷ್ಟೇ ಇದಕ್ಕೆ ಬೇಕಾಗಿರೋ ಐಟಮ್ಸು. ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಕೊಂಡು, ನೀರು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಮೆಣಸಿನ್ಕಾಯಿ ಮತ್ತು ನಾವು ಇಟ್ಕೊಂಡಿರೋವಂಥ ಮಾವಿನಕಾಯಿನ ಸ್ವಲ್ಪ ಬೇಯಿಸ್ಕೋಬೇಕು. ಇದೆಲ್ಲ ಸಾಫ್ಟಾಗಿ ಬೇಯಬೇಕು. ಒಂದು 10 ನಿಮಿಷ ಆಗುತ್ತೆ ಇದು ಬೇಯೋಕ್ಕೆ. 10 ನಿಮಿಷ ಆದಮೇಲೆ ಈ ರೀತಿ ನೀಟಾಗಿ ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಬೆಂದಿರುತ್ತೆ. ಈಗ ಇದು ಬೆಂದಿದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ನೋಡಿ, ಸಾಫ್ಟಾಗಿ ಬೆಂದಿದ್ರೆ ಈಸಿಯಾಗಿ ಕಟ್ಟಾಗುತ್ತೆ. ಮಾವಿನಕಾಯಿ ಫುಲ್ಲು ಬೆಂದಿರಬೇಕು ಈ ಜ್ಯೂಸ್ಗೆ, ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ನೀರನ್ನೆಲ್ಲ ಸೈಡಿಗೆ ಇಟ್ಕೊಳ್ಳಿ. ಬರೀ ಮಾವಿನಕಾಯಿ, ಮೆಣಸಿನ್ಕಾಯಿ ಮತ್ತು ಉಪ್ಪನ್ನ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣಂತೆ. ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಆಗಲೇ ಇಟ್ಕೊಂಡಿದ್ದಂಥ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ. ಇವಾಗ ಅದೇ ನೀರಿಗೆ ನಾವು ಮಾಡಿಟ್ಕೊಂಡಿರೋವಂಥ ಪೇಸ್ಟ್ನ ಸೇರಿಸ್ಕೋಬೇಕು. ಈಗ ಇದಕ್ಕೆ 1 ಲೀಟ್ರಷ್ಟು ನಾರ್ಮಲ್ ವಾಟರ್ ಸೇರಿಸ್ಕೋಬೋದು. ನಾನು ತೊಗೊಂಡಿರೋ ಅರ್ಧ ತೋತಾಪುರಿ ಮಾವಿನಕಾಯಲ್ಲಿ ಆಲ್ಮೋಸ್ಟ್ 1 ಲೀಟ್ರಷ್ಟು ಮಾವಿನಕಾಯಿ ನೀರು ಅಥವಾ ಮಾವಿನಕಾಯಿ ಜ್ಯೂಸ್ ಆಗುತ್ತೆ. ನೀರನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸತಿ ಕಲಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಮಾವಿನಕಾಯಿ ಎಲ್ಲ ಸ್ವಲ್ಪ ನೀರಲ್ಲಿ ಮಿಕ್ಸ್ ಆಗೋ ಅಷ್ಟರಲ್ಲಿ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣಂತೆ. ಒಂದು ಬಾಣಲಿಗೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಸಲ್ಲ. ಇದೇ ಎಣ್ಣೆಗೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊಳ್ಳಿ. ಜೊತೆಗೆ ಒಂದು 4 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಸ್ವಲ್ಪ ಸಿಡಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಈಗ ಈ ಒಗ್ಗರಣೆನ ನಾವು ಇಟ್ಕೊಂಡಿದ್ದಂಥ ಮ್ಯಾಂಗೋ ವಾಟರ್ಗೆ ಸೇರಿಸ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಕಲಸಿದ್ರೆ ಮ್ಯಾಂಗೋ ವಾಟರ್ ರೆಡಿ ಆಗೋಗುತ್ತೆ. ಭಾಳ ಸುಲಭವಾದ ರೆಸಿಪಿ. ಹಿಂಗು, ಜೀರಿಗೆ, ಮ್ಯಾಂಗೋ ಎಲ್ಲ ಇರೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದೊಂಥರ ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ. ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕೂಡ ತಿಳಿಸಿ. ಥ್ಯಾಂಕ್ ಯು.